ವಕ್ಫ್ ಆಸ್ತಿಯ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ವಕ್ಫ್ ಆಸ್ತಿ ಮೂಲಕ ಲ್ಯಾಂಡ್ ಜಿಹಾದ್ ಮಾಡ್ತಿದೆ ಎಂಬಲ್ಲಿಯವರೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದರು. ವಕ್ಫ್ ಆಸ್ತಿ ವಿಚಾರ ಮುಂದಿಟ್ಟುಕೊಂಡೇ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿಯು ಭಿನ್ನಮತೀಯರ ಗುಂಪು ಹೋರಾಟ ನಡೆಸ್ತಾ ಇದೆ. ಆದರೆ ಇದರ ನಡುವೆ ಸದ್ದಿಲ್ಲದೆ ಹಿಂದೂ ದೇವಾಲಯಗಳ ಆಸ್ತಿಗಳ ರಕ್ಷಣೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಧರ್ಮಗಳ ನಡುವೆ ದ್ವೇಷದ ಬೆಂಕಿ ಹಚ್ಚಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೇವೆ ಅಂತ ಭಾಷಣ ಮಾಡಿದವರು ಯಾರು ಕೂಡ ದೇವಸ್ಥಾನಗಳ ಸ್ವತ್ತುಗಳ ರಕ್ಷಣೆ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿರಲಿಲ್ಲ. ಅದರಲ್ಲೂ ಇತ್ತೀಚಿನ ಹಲವು ಸರ್ಕಾರಗಳಲ್ಲಿ ಮುಜರಾಯಿ ಖಾತೆಯನ್ನ ಒಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಂಡ ಸಚಿವರೇ ಹೆಚ್ಚು. ಇಂಥದ್ರ ನಡುವೆ ಯಾವುದೇ ಸದ್ದು ಗದ್ದಲವಿಲ್ಲದೆ ತಮ್ಮ ಕಾರ್ಯಕ್ರಮಗಳ ಹಾಗೂ ಯೋಜನೆಗಳ ಮೂಲಕ ಹಿಂದೂ ಧರ್ಮ ಮತ್ತು ದೇವಾಲಯಗಳ ರಕ್ಷಣೆಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಮುಜರಾಯಿ ಇಲಾಖೆ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು 15,400 ಎಕರೆಗೂ ಹೆಚ್ಚು ದೇವರ ಸ್ವತ್ತು ಉಳಿಸಿದ್ದಾರೆ ಎಂದರೆ ಆಗಿರುವ ಕೆಲಸದ ವ್ಯಾಪ್ತಿ ಎಷ್ಟು ದೊಡ್ಡದು ಎನ್ನುವುದು ಅರ್ಥವಾಗ್ತದೆ. ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ದೇವಸ್ಥಾನಗಳ ಎಷ್ಟು ಭೂಮಿಯನ್ನು ಒತ್ತುವರಿಯಿಂದ ರಕ್ಷಿಸಿ ವಾಪಸ್ ಮುಜರಾಯಿ ದೇವಸ್ಥಾನದ ವ್ಯಾಪ್ತಿಗೆ ತರಲಾಗಿದೆ ಎನ್ನುವುದನ್ನು ವಿವರಿಸ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಕಡೆಯ ತನಕ ಎಪಿಸೋಡ್ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ರಾಜ್ಯದ ಮುಜರಾಯಿ ದೇವಸ್ಥಾನಗಳ ವ್ಯಾಪ್ತಿಯಲ್ಲಿ ಬರುವ ಸಾವಿರಾರು ಎಕರೆ ಜಮೀನು ಖಾಸಗಿ ಒತ್ತುವರಿದಾರರ ಪಾಲಾಗಿದ್ದವು. ದೇವಸ್ಥಾನದ ಆಸ್ತಿಯನ್ನ ಬೇರೆ ಬೇರೆ ಸಂಸ್ಥೆಗಳು, ಟ್ರಸ್ಟ್ಗಳು ಹಾಗೂ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ರು. ಇದನ್ನು ವಾಪಸ್ ಮುಜರಾಯಿ ದೇವಾಲಯಗಳ ತೆಕ್ಕೆಗೆ ತೆಗೆದುಕೊಳ್ಳುವ ಗೋಜಿಗೆ ಹಿಂದಿನ ಸರ್ಕಾರಗಳು ಹೋಗಿರಲಿಲ್ಲ. ಯಾಕಂದ್ರೆ ಹೆಚ್ಚಿನ ಮುಜರಾಯಿ ಸಚಿವರಿಗೆ ಮುಜರಾಯಿ ಇಲಾಖೆ ಅಂದ್ರೆ ಏನು ಕೆಲಸವಿಲ್ಲದ ಇಲಾಖೆ ಎಂಬಂತಾಗಿತ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಜರಾಯಿ ಇಲಾಖೆ ಖಾತೆಯನ್ನು ವಹಿಸಿಕೊಂಡ ರಾಮಲಿಂಗಾರೆಡ್ಡಿ ಮಾತ್ರ ಮುಜರಾಯಿ ಇಲಾಖೆಯಲ್ಲೂ ಹೇಗೆ ಕೆಲಸ ಮಾಡಿ ತೋರಿಸಬಹುದು ಎನ್ನುವುದನ್ನು ಈಗ ಜನರೆದುರು ಸಾಬೀತುಪಡಿಸಿದ್ದಾರೆ. ಹಲವು ಸರ್ಕಾರಗಳಲ್ಲಿ ವಿವಿಧ ಖಾತೆಗಳನ್ನು ನಿಭಾಯಿಸಿದ ರಾಮಲಿಂಗಾರೆಡ್ಡಿ ಅವರು ಈ ಬಾರಿ ಸಾರಿಗೆಯ ಜೊತೆಗೆ ಮುಜರಾಯಿ ಖಾತೆ ಸಿಕ್ಕಾಗ ಅಲ್ಲೂ ತನ್ನ ಚಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2008ರಿಂದ ಕೆಲವು ಎಕರೆಗಳನ್ನು ಮಾತ್ರ ಖಾಸಗಿ ಒತ್ತುವರಿಯಿಂದ ರಕ್ಷಿಸಲಾಗಿತ್ತು. ಅಂದರೆ ಸಹಜ ಪ್ರಕ್ರಿಯೆ ಮೂಲಕ ಒತ್ತುವರಿ ತೆರವು ನಡೀತಿತ್ತೇ ವಿನಃ ಅದನ್ನೊಂದು ಸ್ಪೆಷಲ್ ಡ್ರೈವ್ ರೀತಿಯಲ್ಲಿ ಮಾಡ್ತಿರಲಿಲ್ಲ. ಆದರೆ 2023ರ ನಂತರ ಮುಜರಾಯಿ ಆಸ್ತಿಯ ಒತ್ತುವರಿ ತೆರವಿನ ವೇಗ ಬದಲಾಗಿ ಹೋಗಿದೆ. 2023ರಲ್ಲಿ 6,052 ಎಕರೆ ಜಮೀನಿನ ಒತ್ತುವರಿ ತೆರವು ಮಾಡಿದ ರೆಡ್ಡಿಯವರು 2024ರಲ್ಲಿ 5,446 ಎಕರೆಯಷ್ಟು ಜಮೀನನ್ನು ವಾಪಸ್ ಮುಜರಾಯಿ ದೇವಸ್ಥಾನಗಳ ವ್ಯಾಪ್ತಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದರೆ 2 ವರ್ಷಗಳ ಅಂತರದಲ್ಲಿ ಸರಿಸುಮಾರು 12,000 ಎಕರೆಯಷ್ಟು ದೇಗುಲಗಳ ಆಸ್ತಿ ವಾಪಸ್ ದೇಗುಲಗಳ ಹೆಸರಿಗೆ ಸೇರಿದೆ. 2008ರಿಂದ 2024ರವರೆಗೆ ಲೆಕ್ಕ ಹಾಕಿ ನೋಡಿದರೆ 15,413 ಎಕರೆ 17.08 ಗುಂಟೆಯಷ್ಟು ಜಮೀನನ್ನು ಸರ್ಕಾರ ವಾಪಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಅಂದರೆ ಒಟ್ಟು ಒತ್ತುವರಿ ತೆರವುಗೊಳಿಸಿದ ದೇಗುಲಗಳ ಜಮೀನುಗಳಲ್ಲಿ ಕಳೆದ ಕೇವಲ 2 ವರ್ಷಗಳಲ್ಲಿ ಒಟ್ಟು 75% ಹೆಚ್ಚು ಪಾಲಿನ ಒತ್ತುವರಿಯನ್ನು ತೆರವು ಮಾಡಲಾಗಿದೆ. ಅಷ್ಟೇ ಅಲ್ಲ, ದೇವಸ್ಥಾನದ ಆಸ್ತಿಗಳಿಗೆ ಕಂದಾಯ ಇಲಾಖೆಯಿಂದ ಸೂಕ್ತ ದಾಖಲೆಗಳನ್ನು ಸೃಷ್ಟಿಸಿ ದೇವಸ್ಥಾನಗಳ ಅಧೀನಕ್ಕೆ ನೀಡಲಾಗಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿದ 34,564 ದೇವಸ್ಥಾನಗಳ ಪೈಕಿ ಬಹುತೇಕ ದೇವಸ್ಥಾನಗಳಿಗೆ ಸರ್ಕಾರ ಮತ್ತು ದಾನಿಗಳು ನೀಡಿದ ಆಸ್ತಿ ಇದೆ. ಆದರೆ ಬಹುತೇಕ ದೇವಸ್ಥಾನಗಳ ಆಸ್ತಿ ಖಾಸಗಿ ವ್ಯಕ್ತಿಗಳ ಪಾಲಾಗಿದ್ದವು. ಇದೀಗ ಸರ್ವೆ ನಡೆಸಿ ಕಳೆದ 1.5 ವರ್ಷಗಳ ಅವಧಿಯಲ್ಲಿ ಸುಮಾರು 12,000 ಎಕರೆಯಷ್ಟು ಜಮೀನುಗಳನ್ನು ಮರು ವಶಪಡಿಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ದಾಖಲೆಗಳು ಇಲ್ಲದೆ ಇದ್ದ ಜಮೀನುಗಳಿಗೆ ಸೂಕ್ತ ದಾಖಲೆ ಸೃಷ್ಟಿಸಿಕೊಳ್ಳುವಲ್ಲಿ ಕಂದಾಯ ಇಲಾಖೆ ಮತ್ತು ಮುಜರಾಯಿ ಇಲಾಖೆ ಸಕ್ಸಸ್ ಆಗಿದೆ. ಬಿಜೆಪಿಗೆ ಟಕ್ಕರ್ ಕೊಟ್ಟ ರಾಮಲಿಂಗಾರೆಡ್ಡಿ. ದೇವರು ಧರ್ಮದ ರಕ್ಷಣೆಯೇ ನಮ್ಮ ಅಜೆಂಡಾ ಎಂದು ಬಿಜೆಪಿ ನಾಯಕರು ಸದಾಕಾಲ ಹೇಳ್ತಿರ್ತಾರೆ. ಅದೇ ತಮ್ಮ ಬದ್ಧತೆ ಎಂದು ಹೇಳಿಕೊಳ್ತಾರೆ. ಆದರೆ ಬಿಜೆಪಿಯಿಂದಲೂ ಮಾಡಲಾಗದ ಕೆಲಸವನ್ನು ನಾವು ಮಾಡಿದ್ದೇವೆ. ಧರ್ಮ ಬೇರೆ, ರಾಜಕೀಯ ಬೇರೆ. ಧರ್ಮ ಭಾವನೆಗೆ ಸಂಬಂಧಿಸಿದ್ದು, ಅದರೊಡನೆ ರಾಜಕೀಯ ಬೆರೆಸಿ ಕಿಚ್ಚು ಹಚ್ಚಿಸುವ ಕೆಲಸವನ್ನು ಇನ್ನಾದರೂ ಬಿಜೆಪಿಯವರು ಬಿಡಬೇಕು ಎಂದು ದೇಗುಲಗಳ ಜಮೀನು ತೆರವುಗೊಳಿಸಿದರ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ವಕ್ಫ್ ಮಂಡಳಿ ರೈತರ ಜಮೀನುಗಳಿಗೆ ವಕ್ಫ್ ಆಸ್ತಿ ಎಂದು ನೋಟಿಸ್ ನೀಡಿತ್ತು. ಅದನ್ನು ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಹೋರಾಟ ಈಗಲೂ ಮುಂದುವರೆದಿದೆ. ಇದರ ನಡುವೆ ಸದ್ದಿಲ್ಲದೆ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಕ್ತ ಸೂಚನೆಯನ್ನು ಕೊಟ್ಟು ಮುಜರಾಯಿ ವ್ಯಾಪ್ತಿಯ ದೇವಾಲಯಗಳ ಸಾವಿರಾರು ಎಕರೆ ಜಮೀನು ಒತ್ತುವರಿಯಾಗಿದ್ದು ಅವುಗಳ ತೆರವುಗೊಳಿಸಲು ಸ್ಪಷ್ಟ ನಿರ್ದೇಶನವನ್ನು ನೀಡಿದರು. ದೇವಾಲಯಗಳ ಜಾಗವನ್ನು ಒತ್ತುವರಿ ಮಾಡಲಾಗಿದ್ದು ಹಲವು ವರ್ಷಗಳಿಂದ ಮನೆ ಕಟ್ಟಡಗಳನ್ನು ನಿರ್ಮಿಸಿ ಹಲವರು ವಾಸವಾಗಿದ್ದರು. ಮೊದಲಿಗೆ ಆಸ್ತಿಯ ಪತ್ತೆ ಕಾರ್ಯ ನಡೆಸಿ ಮುಜರಾಯಿ ದೇವಾಲಯಗಳ ಆಸ್ತಿಗೆ ಬೇಲಿ ಹಾಕಿ ರಕ್ಷಿಸುವಂತೆ ಇಲಾಖೆ ಆಯುಕ್ತರು
ಸೂಚನೆಯನ್ನು ನೀಡಿದರು. ಬಳಿಕ ಒತ್ತುವರಿ ಭೂಮಿಯನ್ನು ತೆರವು ಮಾಡುವ ನಿಟ್ಟಿನಲ್ಲಿ ಕಾನೂನು ಹೋರಾಟ ನಡೆಸುವ ಸಂಬಂಧ ದಾಖಲೆಗಳನ್ನು ಕ್ರೋಢೀಕರಿಸುವಂತೆ ಸೂಚಿಸಿದರು. ಸದ್ಯ ಎಲ್ಲ ಮಾಹಿತಿ ಇದೀಗ ಮುಜರಾಯಿ ಅಧಿಕಾರಿಗಳಿಗೆ ಲಭ್ಯವಾಗಿದ್ದು, ಒಟ್ಟಾರೆಯಾಗಿ ಇದುವರೆಗೆ 15,413 ಎಕರೆ ದೇವಸ್ಥಾನದ ಆಸ್ತಿ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಿದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ದೇವರ ಆಸ್ತಿಯನ್ನು ರಕ್ಷಣೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಬೆಳಗಾವಿಯಲ್ಲಿ 868 ಎಕರೆ 36 ಗುಂಟೆ, ಬಾಗಲಕೋಟೆಯಲ್ಲಿ 8 ಎಕರೆ 37 ಗುಂಟೆ, ಕಲಬುರಗಿಯಲ್ಲಿ 1,172 ಎಕರೆ 13 ಗುಂಟೆ, ಬೀದರ್ನಲ್ಲಿ 446 ಎಕರೆ 11 ಗುಂಟೆ, ಗದಗ್ನಲ್ಲಿ 613 ಎಕರೆ 13 ಗುಂಟೆ, ಧಾರವಾಡದಲ್ಲಿ 7 ಎಕರೆ 22 ಗುಂಟೆ, ಉತ್ತರ ಕನ್ನಡದಲ್ಲಿ 372 ಎಕರೆ 22 ಗುಂಟೆ, ಹಾವೇರಿಯಲ್ಲಿ 758 ಎಕರೆ, ಬಳ್ಳಾರಿಯಲ್ಲಿ 50 ಎಕರೆ 38.8 ಗುಂಟೆ, ಚಿತ್ರದುರ್ಗದಲ್ಲಿ 86 ಎಕರೆ 24 ಗುಂಟೆ, ದಾವಣಗೆರೆಯಲ್ಲಿ 18 ಎಕರೆ 11 ಗುಂಟೆ, ಶಿವಮೊಗ್ಗದಲ್ಲಿ 552 ಎಕರೆ 7.08 ಗುಂಟೆ, ಉಡುಪಿಯಲ್ಲಿ 271 ಎಕರೆ 32 ಗುಂಟೆ, ಚಿಕ್ಕಮಗಳೂರಲ್ಲಿ 1,435 ಎಕರೆ 12 ಗುಂಟೆ, ತುಮಕೂರಲ್ಲಿ 1,123 ಎಕರೆ 30 ಗುಂಟೆ, ಕೋಲಾರದಲ್ಲಿ 616 ಎಕರೆ 16 ಗುಂಟೆ, ಬೆಂಗಳೂರು ಗ್ರಾಮಾಂತರದಲ್ಲಿ 522 ಎಕರೆ 24 ಗುಂಟೆ, ಮಂಡ್ಯದಲ್ಲಿ 1,070 ಎಕರೆ 10 ಗುಂಟೆ, ಹಾಸನದಲ್ಲಿ 1,633 ಎಕರೆ 31 ಗುಂಟೆ, ದಕ್ಷಿಣ ಕನ್ನಡದಲ್ಲಿ 58 ಎಕರೆ 26.6 ಗುಂಟೆ, ಕೊಡಗಿನಲ್ಲಿ 469 ಎಕರೆ 31.2 ಗುಂಟೆ, ಮೈಸೂರಿನಲ್ಲಿ 1,164 ಎಕರೆ 17 ಗುಂಟೆ, ಚಾಮರಾಜನಗರದಲ್ಲಿ 436 ಎಕರೆ 25 ಗುಂಟೆ, ರಾಮನಗರದಲ್ಲಿ 843 ಎಕರೆ 25 ಗುಂಟೆ, ಯಾದಗಿರಿಯಲ್ಲಿ 387 ಎಕರೆ 8 ಗುಂಟೆ, ರಾಯಚೂರಲ್ಲಿ 78 ಎಕರೆ 14 ಗುಂಟೆ, ವಿಜಯನಗರದಲ್ಲಿ 314 ಎಕರೆ 36.4 ಗುಂಟೆ. ಹೀಗೆ ಒಟ್ಟು ಕರ್ನಾಟಕದಲ್ಲಿ ಒತ್ತುವರಿ ಮಾಡಿಕೊಂಡು ದೇವಸ್ಥಾನಕ್ಕೆ ಕೈ ಬಿಟ್ಟು ಹೋಗಿದ್ದ ಜಮೀನುಗಳನ್ನು ಹಂತ ಹಂತವಾಗಿ ರಕ್ಷಣೆ ಮಾಡುವ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ರಕ್ಷಣೆ ಮಾಡಿದ ಜಮೀನನ್ನು ದೇವಸ್ಥಾನದ ಹೆಸರಿಗೆ ಮಾಡಿಕೊಡಲಾಗಿದೆ. ಸರ್ಕಾರದ ಈ ಸಾಧನೆಗೆ ಅರ್ಚಕರು ಸೇರಿದಂತೆ ಭಕ್ತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಿಮಗೆ ಏನು ಅನಿಸಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.